ಅಧ್ಯಾತ್ಮ ಅಂತಂದರೆ ಮೊದಲನೇದು ಸೈಕಾಲಜಿ ಆಯಿತು. ಸೈಕಾಲಜಿ, ದೊಡ್ಡ ಸೈಕಾಲಜಿ ಅಂದರೆ ವೇದಾಂತ. ವೇದಾಂತದ ಮುಂದುವರಿಕೆ ಅದು ಮನಃಶಾಸ್ತ್ರದ ಮುಂದುವರಿಕೆ. ಮನಸ್ಸು ಆದ ಮೇಲೆ ಆತ್ಮ ಅಂದರೆ ಜೀವ, ಅಧ್ಯಾತ್ಮ ಅಂದರೆ ಜೀವಶಾಸ್ತ್ರ, ಜೀವವಿಜ್ಞಾನ. ಅದಕ್ಕಿಂತ ಆಚೆಗೆ ಹೋದಾಗ ಆತ್ಮ ಅಂದರೆ ಪರಮಾತ್ಮ, ಅಧ್ಯಾತ್ಮ ಅಂದರೆ ಪರಮಾತ್ಮ ವಿಜ್ಞಾನ. ಸೊ ಮನೋವಿಜ್ಞಾನ, ಜೀವವಿಜ್ಞಾನ, ಪರಮಾತ್ಮ ವಿಜ್ಞಾನ, ಇದು ಒಂದಕ್ಕಿಂತ ಒಂದು ಪರಮ, ಒಂದಕ್ಕಿಂತ ಒಂದು ಗುಹ್ಯ. ಆದ್ದರಿಂದ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಜ್ಞಿತಂ. ಇದನ್ನು ಕೃಷ್ಣ ಹೇಳಿದ್ದು ಈ ಮೂರು: ಜೀವದ ಬಗ್ಗೆ, ಭಗವಂತನ ಬಗ್ಗೆ ಮತ್ತು ಮನಸ್ಸಿನ ಬಗ್ಗೆ. ಇದಿಷ್ಟು ಅಧ್ಯಾತ್ಮ. ಸೈಕಾಲಜಿ, ಈ ಇಡೀ ವೇದಾಂತವೇ ಸೈಕಾಲಜಿ, ಮನಃಶಾಸ್ತ್ರ. ಆ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಜೀವದ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ ತಿಳುವಳಿಕೆ, ಇದನ್ನೇ ಅಧ್ಯಾತ್ಮ ಅನ್ನೋದು. ಅಧ್ಯಾತ್ಮ ಅಂದರೆ ಈ ಮೂರು ಮಜಲು: ಮನೋವಿಜ್ಞಾನ, ಜೀವವಿಜ್ಞಾನ, ಪರಮಾತ್ಮ ವಿಜ್ಞಾನ. ಅಧ್ಯಾತ್ಮ ಸಂಜ್ಞಿತಂ. ಈ ಒಂದು ವಿದ್ಯೆ ಬೇಕು ಅಂದರೆ ಸಿಗುವಂಥದ್ದಲ್ಲ. ಅಂಥ ಅಪೂರ್ವ ರಹಸ್ಯವನ್ನು ಯುದ್ಧರಂಗದಲ್ಲಿ ತೆರೆದಿಟ್ಟೇ ಅಲ್ಲ ಕೃಷ್ಣ. ಅದು ಎಷ್ಟು ಸರಳವಾಗಿ ಅಂದರೆ, ಮಕ್ಕಳಿಗೆ ನಿದ್ದೆ ಬಾರದೇ ಇದ್ದಾಗ ಅವ್ರು ನಿದ್ದೆ ಮಾಡಲಿಕ್ಕೋಸ್ಕರ ಕಥೆ ಹೇಳ್ತಾರಲ್ಲ, ಮಕ್ಕಳಿಗೆ ಕಥೆ ಹೇಳಿ, ಮಕ್ಕಳಿಗೆ ಕಥೆ ಹೇಳಿದಷ್ಟು ಸರಳವಾಗಿ. ಹಿಂದೆ ಶಾಸ್ತ್ರ ಹೇಳುವವರು ಹಾಗೆ ಪಾಠ ಮಾಡುವವರು. ಪಾಠ ಮಾಡುವುದು ಅಂದರೆ ಪುಸ್ತಕ ಕೈಯಲ್ಲಿ ಹಿಡಿದು ಪಾಠ ಮಾಡುವಂಥ ಕ್ರಮ ಇರಲಿಲ್ಲ ಹಿಂದೆ. ಪಾಠ ಮಾಡೋದು ಅಂದರೆ ಗುರು ಕೂತ್ಕೊಂಡು ಹೇಳೋದು, ವಿದ್ಯಾರ್ಥಿಗಳು ಪುಸ್ತಕ ಹಿಡ್ಕೊಳ್ಳೋದು. ನಿನ್ನೆ ಡಿ ಪ್ರಹ್ಲಾದಾಚಾರ್ಯ ಒಂದು ಕಥೆ ಹೇಳಿದರು. ನಮ್ಮ ತಂದೆಯವರ ಹತ್ರ ನ್ಯಾಯಶಾಸ್ತ್ರ ಪಾಠ ಕೇಳಿದ ಕಥೆ. ನಾನು ನೋಡಿದ ಹಾಗೆ ಅವರು ಯಾವತ್ತೂ ಪಾಠ ಹೇಳುವಾಗ ಪುಸ್ತಕ ಹಿಡಿದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಪಾಠ ಹೇಳಿದ್ದಿಲ್ಲ ನಮ್ಮ ತಂದೆಯವರು. ಯಾವ ಗ್ರಂಥ ಬೇಕಪ್ಪ ಪಾಠ? ಇವರೇ. ಆಯಿತು, ನಾಳೆ ಹಿಡ್ಕೊಂಡು ಬಾ. ವಿದ್ಯಾರ್ಥಿ ಹಿಡ್ಕೊಂಡು ಬರಬೇಕಷ್ಟೆ. ಇವರು ಸುಮ್ಮನೆ ಈ ಮಹಾ ಕ್ರೋಡಪತ್ರಗಳನ್ನು, ಬಹಳ ಜಟಿಲವಾಗಿರತಕ್ಕಂಥ ಶಾಸ್ತ್ರ ಗ್ರಂಥಗಳನ್ನು, ವಿಶೇಷವಾಗಿ ಅವರು ನವೀನ ನ್ಯಾಯ, ಗದಾಧರನ ಪಂಚಲಕ್ಷಣಿ, ಚತುರ್ದಶಲಕ್ಷಣಿ, ವ್ಯುತ್ಪತ್ತಿವಾದ ಇವನ್ನೆಲ್ಲ ಹೇಳ್ತಿದ್ರು. ತಾನು ಕೈಯಲ್ಲಿ ಪುಸ್ತಕ ಹಿಡಿತಿರಲಿಲ್ಲ. ಪುಸ್ತಕ ಹಿಡ್ಕೋಪ್ಪ ಅಂತನ್ನೋರು. ಸರಿ, ಇವರು ಪುಸ್ತಕ ಹಿಡ್ಕೊಂಡ್ರೆ ಅವರು ಒಂದು ಪಂಕ್ತಿ ನೋಡ್ತಾ ಇದ್ದಾರೆ, ಒಂದು ಪಂಕ್ತಿ ಬಂತು, ಅದರ ಮೇಲೆ ಬಂತು, ವಿವರಣೆ ಬಂತು, ಅಲ್ಲಿ ಕಥೆ ಹೇಳಿದಾಗ ಹೇಳ್ತಾ ಇದ್ದಾರೆ, ಇಲ್ಲಿಗೆ ವಾಕ್ಯ ನೋಡ್ಕೊಂಡು ಹೋದ್ರೆ ಸರಿ, ಚಿಂತನೆ ಮಾಡೋದು ಬೇಡ. ಆ ಥರ ಹಿಂದೆ ಅದಮಾನ ಮಠದಲ್ಲಿ ಒಬ್ಬರು ಮಹಾನ್ ಯತಿಗಳಿದ್ದರು, ವಿಬುಧ ಪ್ರಿಯ ತೀರ್ಥರು ಅಂತ. ಅವರು ಹಾಗೆ ಪಾಠ ಮಾಡುವರು. ಬೆಳಿಗ್ಗೆ 4:15 ಗಂಟೆಗೆ ಹೀಗೆ ವೀರಾಸನ ಹಾಕಿ ಕೂತ್ಕೊಳ್ಳೋರು. ಕೂತ್ಕೊಂಡು ವಿದ್ಯಾರ್ಥಿಗಳು ಪುಸ್ತಕ ಬಿಡಿಸಿ ಕೂತ್ಕೊಳ್ಬೇಕು. 4:15ಗೆ ಕೂತ್ರೆ ಆಸನ ಬದಲಿಸದೆ 2 ಗಂಟೆ ಪ್ರವಚನ. ಹೀಗೆ ಕೂತ್ರೆ ಹೀಗೇನೆ 2 hours. 6:30 ಆದ ತಕ್ಷಣ 6:06 ಸ್ನಾನಕ್ಕೆ ಹೋದರು. ಅಲ್ಲಿ ತನಕ ಸ್ನಾನ, ಪೂಜೆ, ಆಮೇಲೆ 6 ಗಂಟೆ ತನಕ 1.5 ಗಂಟೆ, 4:15 6 ಗಂಟೆ ತನಕ ಪಾಠ ಅವರದು. ಸಾಯಂಕಾಲ ಅಲ್ಲ, ಮುಂಜಾನೆ 4:30 AM to 6 AM. ಸರಿ, ಅವರು ಕೈಯಲ್ಲಿ ಪುಸ್ತಕ ಹಿಡಿತಿರಲಿಲ್ಲ. ಯಲತ್ತೂರು ಕೃಷ್ಣಾಚಾರ್ಯರಂಥ ವಿದ್ವಾಂಸರು, ನೀವು ಅವರ ಹೆಸರು ಕೇಳಿರ್ಬೋದು ಕೆಲವರಾದರು. ಅವರು ವಿವಿಧ ಪ್ರಿಯರು ಪಾಠ ಹೇಳೋದನ್ನು ಕೇಳೋದಕ್ಕೋಸ್ಕರ ಕೂತ್ಕೊಳ್ತಿದ್ರಂತೆ. ಏನು ಆ ಪಾಠದ ಸೊಬಗು ಕೇಳಬೇಕು, ವಿಷಯ ಗೊತ್ತಿದೆ ಇವರಿಗೆ, ಆದರೆ ಅದನ್ನು ಹೇಳುವ ರೀತಿ, ಪ್ರೆಸೆಂಟೇಷನ್, ಅದನ್ನು ಕೇಳಲಿಕ್ಕೋಸ್ಕರ ಹೋಗಿ ಕೂತ್ಕೊಂಡು ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಅವರು ಪ್ರತ್ಯಕ್ಷ ಕಂಡವರು ಆ ದೃಶ್ಯವನ್ನು. ಯಲತ್ತೂರು ಕೃಷ್ಣಾಚಾರ್ಯರು ಗೊಳೋ ಅಂತ ಅಳುವರಂತೆ. ಅಂದರೆ ಸಂತೋಷದಿಂದ ಆ ಪಾಠದ ವೈಖರಿ ಕೇಳ್ತಾ ಕಣ್ಣೀರು ಸುರಿಸೋದು. ಪುಸ್ತಕ ಕೈಯಲ್ಲಿ ಮುಟ್ಟುತ್ತಿರಲಿಲ್ಲ. ಅದು ನಿಜವಾದಂಥ ಪಾಠ ಅಂತಂದರೆ ಅದು ಹೇಗೆ ಅಂದರೆ, ಕಥೆ ಹೇಳಿದ ಹಾಗೆ ಹೇಳಬೇಕು, ಕಥೆ ಹೇಳಿದ ಹಾಗೆಯೇ ಇರಬೇಕು. ಅದು ಅತ್ಯಂತ ಗಹನವಾದಂಥ ವಿಷಯವನ್ನು ನಿಮ್ಮನ್ನು ಏನು ಮಾಡಬೇಕು ತುಂಟ, ಕಥೆ ಹೇಳ್ತಾ ಹೇಳ್ತಾ ನೀವು ಇಲ್ಲಿ ಕೂತಿದ್ದ ಹಾಗೆಯೇ ನಿಮ್ಮನ್ನು ಒಳಕ್ಕೆ ಕರ್ಕೊಂಡು ಹೋಗಿ, ಆ ಅಂತರಂಗದ ಏನು ಆ ಸಮುದ್ರದ ಆಳಕ್ಕೆ ಕರ್ಕೊಂಡು ಹೋಗಿ, ಪರಮಾಮೃತ ಸಮುದ್ರಾವಗಾಹಿವ ಅಂತ ತ್ರಿಕುರುಮಣಿತರು ಹೇಳ್ತಾರಲ್ಲ, ಅದನ್ನು ನಿಜವಾಗಿ ಉಪನ್ಯಾಸದ ಒಂದು ಉಪನ್ಯಾಸ ಅಥವಾ ಪಾಠ ಮಾಡುವಾಗ ಕೇಳತಕ್ಕವರು ಅವರು ಒಳಗೆ ಹೋಗಬೇಕು. ಒಳಗೆ ಹೋಗಿ ಆ ಒಳಗಿನಿಂದ ಆ ಜ್ಞಾನಾಮೃತದ ಸಮುದ್ರದಲ್ಲಿ ಮುಳುಗುತ್ತಾ ಹೋಗಬೇಕು. ಹೋಗ್ತಾ ಆ ಸಮುದ್ರದ ತಳಕ್ಕೆ ಹೋದಾಗ ಆ ಅಪೂರ್ವವಾದಂಥ ಮುತ್ತು ರತ್ನಗಳು ಸಿಗ್ತಾವಲ್ಲ, ಅದನ್ನು ಹೆಕ್ಕಿ ಮೇಲೆ ಕದರಬೇಕು ಅಂತ ಈ ಪ್ರೋಸೆಸ್ಸು ನಡೀತಾ ಇರ್ತದೆ. ನಿಜವಾಗಿರ್ತಕ್ಕಂಥ ಗುರು ಪಾಠ ಹೇಳುವಾಗ ಅವನು ಒಳಕ್ಕೆ ಹೋಗಿ ಮುಳುಗಿ ಬಿಡ್ತಾನೆ. ಮುಳುಗಿ ತನಗೆ ಬೇಕಾಗಿರತಕ್ಕಂಥ ಮುತ್ತು ರತ್ನಗಳನ್ನು ಹೆಕ್ಕಿ ತರ್ತಾನೆ. ಅದು ನಿಜವಾದಂಥ ಪಾಠ.
ನಿಜವಾದಂಥ ಪ್ರವಚನ. ಪುಸ್ತಕ ಹಿಡ್ಕೊಂಡು ಇಲ್ಲೊಂದು ಪುಸ್ತಕ, ಅದರ ಟಿಪ್ಪಣಿ ಇಲ್ಲೊಂದು, ಅದರ ಟಿಪ್ಪಣಿ ಇಲ್ಲೊಂದು, ಒಮ್ಮೆ ಇದನ್ನು ನೋಡೋದು, ಒಮ್ಮೆ ಹೀಗೆ, ಒಮ್ಮೆ ಇದನ್ನು ಹೀಗೆ ನೋಡೋದು, ಒಮ್ಮೆ ಇದನ್ನು ಹೀಗೆ ನೋಡೋದು. ಹಾಗೆ ನೋಡಿ ಅಷ್ಟೊತ್ತಿಗೆ ಅವನು ಮತ್ತೊಂದು ವಾಕ್ಯದ ಅರ್ಥ ಹೇಳೋ, ಮುಂದಿನ ವಾಕ್ಯದ ಹಿಂದಿನ ವಾಕ್ಯದ ಅರ್ಥ ಮರ್ತು ಹೋಗಿರುತ್ತೆ ವಿದ್ಯಾರ್ಥಿಗೆ. ಯಾಕಂದರೆ ಇವರಿಗೆ ಮತ್ತೊಂದು ವಾಕ್ಯ ನೆನಪಾಗಲಿಕ್ಕೆ 3 ಟಿಪ್ಪಣಿ ನೋಡಬೇಕಾದ್ರೆ ಅದು ಪಾಠ ಹೇಳುವ ಕ್ರಮ ಅಲ್ಲ. ಪಾಠ ಅನ್ನೋದು ಇಟ್ ಮಸ್ಟ್ ಬಿ ಸ್ಪಾಂಟೇನಿಯಸ್ ಮತ್ತು ನಿಮ್ಮನ್ನು ಒಳಕ್ಕೆ ಕಳಿಸ್ಬೇಕದು, ಎಕ್ಸ್ಟರ್ನಲ್ ಆಗಿರಬಾರ್ದು. ನೀವು ಬೆಂಗಳೂರಿನಲ್ಲಿ ಇದ್ದೇವೆ ಅನ್ನೋದನ್ನು ಮರೆತು ಬಿಡಬೇಕು, ಮರೆಯಿಸಬೇಕು, ಮರೆತು ಬಿಡುವುದಲ್ಲ, ಮರೆಸಿ ಜ್ಞಾನಾಮೃತ ಸಮುದ್ರದಲ್ಲಿ ಮುಳುಗಿದ್ದೇವೆ. ಆಮೇಲೆ ಎಚ್ಚರ ಆದಾಗ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗೋದು. ಈ ಸ್ಥಿತಿಗೆ ಮುಟ್ಟಿಸುವಂಥದ್ದನ್ನು ಪಾಠ ಪ್ರವಚನ. ಕೃಷ್ಣ ಅರ್ಜುನಿಗೆ ಹಾಗೆ ಮಾಡಿದ ನೋಡಿ. ಅವನು ಹೇಳ್ತಾನೆ, ನಾನು ಯುದ್ಧರಂಗದಲ್ಲಿ ಇದ್ದೇನೆ ಅಂತ ಆಮೇಲೆ ಗೊತ್ತಾದ್ದು. ನೀನು ಹೇಳಿದ್ದು ಮುಗಿಸಿದ ಮೇಲೆ ಓಹೋ ನಾನು ಯುದ್ಧ ಮಾಡಲಿಕ್ಕೆ ತಯಾರಾಗಬೇಕಲ್ವಾ ಅಂತ ಅಷ್ಟೊತ್ತು ನಾನು ಎಲ್ಲಿದ್ದೇನೆ ಅನ್ನೋದನ್ನು ಮರೆತು ನಾನು ಪರಮಾಮೃತ ಸಮುದ್ರಾವಗಾಹಿ ನಿನ್ನ ಜ್ಞಾನಾಮೃತದಲ್ಲಿ ಮುಳುಗಿಬಿಟ್ಟೆ ನಾನು. ಅಂಥ ರಹಸ್ಯವನ್ನು ತಿಳಿಸಿದಂಥ ನೀನು. ಯತ್ವಯೋಕ್ತಂ ವಚಃ, ನೀನು ಹೇಳಿದ ಮಾತು ಅದು ಯಾವುದು? ಮದನುಗ್ರಹಾಯ ಪರಮಂ ಗುಹ್ಯಂ. ಯಾರೂ ಯಾರ ಮುಂದೆಯೂ ರಿವೀಲ್ ಮಾಡಿದಂಥ ರಹಸ್ಯವನ್ನ ನನ್ನ ಮುಂದೆ ತೆರೆದಿಟ್ಟೇ ಅಲ್ಲ ಕೃಷ್ಣ, ನಿನ್ನ ಬಾಯಿಂದ ಬಂತು ಆ ಮಾತು. ತ್ವಯ ಉಕ್ತಂ ವಚಃ, ನೀನು ಆಡಿದ ಮಾತು. ಈಗ ಸಮಸ್ಯೆ ಅನ್ನೋದು, ನೀನು ಮಾತಾಡಿದ್ದರಿಂದ ನನಗೆ ತೃಪ್ತಿ ಆಗುವ ಬದಲು ಅತೃಪ್ತಿ ಹೆಚ್ಚಾಯಿತು. ಆದರೆ ಒಂದು ಸಂಗತಿ ಆಯಿತು, ಏನು? ಮೋಹೋಯಂ ವಿಗತೋ ಮಮ ಅಂತ. ಮೋಹ ಅಂದರೆ ತಪ್ಪು ತಿಳುವಳಿಕೆ ಮತ್ತು ಕನ್ಫ್ಯೂಷನ್ ಅಂತ ಹೇಳ್ತಾರೆ, ಗೊಂದಲಗಳು. ಮಾನಸಿಕವಾಗಿ ಇದ್ದಂಥ ಎಲ್ಲ ಗೊಂದಲಗಳು, ಡೌಟ್ಸ್ ಆ್ಯಂಡ್ ಕನ್ಫ್ಯೂಷನ್ಸ್, ರಾಂಗ್ ನೋಷನ್ಸ್, ಇವೆಲ್ಲವೂ ಮೋಹ ಅಂತಾರೆ. ಮೋಹ ಅಂದರೆ ವೈಚಿತ್ಯ ಅಂತ. ಅಂದರೆ ಮನಸ್ಸಿನಲ್ಲಿ ಸರಿಯಾದ ಸ್ಮರಣೆ, ಏನು ಹೇಳಿದ್ದು ಅನ್ನೋದನ್ನು ಗ್ರಹಣ ಮಾಡಿ ಮನಸ್ಸು ರೆಕಾರ್ಡ್ ಮಾಡದೇ ಇರುವುದು. ತಪ್ಪಾಗಿ ರೆಕಾರ್ಡ್ ಮಾಡಿದರೂ ಆಯಿತು, ರೆಕಾರ್ಡ್ ಮಾಡದೇ ಇದ್ದರೂ ಮೋಹ. ತಪ್ಪಾಗಿ ರೆಕಾರ್ಡ್ ಮಾಡಿದ್ರು ಮೋಹ, ಹಾಗೋ ಹೀಗೋ ಅಂತ ಸಂಶಯದಿಂದ ರೆಕಾರ್ಡ್ ಮಾಡಿದ್ರು ಮೋಹ. ಈ ಒಟ್ಟಿಗೆ ಹೇಳಿದ್ದು ಚಿತ್ತದಲ್ಲಿ ಸರಿಯಾಗಿ ರೆಕಾರ್ಡ್ ಆಗದೇ ಇರುವುದು ಮೋಹ, ವೈಚಿತ್ಯ ಅಂತ. ಚಿತ್ತದಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಆಗದೇ ಇದ್ದರೆ ಮೋಹ ಅಂತ. ಸೊ ಮೋಹ ಅನ್ನುವಂಥದ್ದು ಅನೇಕ ಅರ್ಥದಲ್ಲಿ ಸಂಸ್ಥೆಯಲ್ಲಿದೆ. ಒಂದು ವಿಪರೀತ ಜ್ಞಾನ, ರಾಂಗ್ ನೋಷನ್ಸ್ ಅಂತ. ಇಲ್ಲ ಹಾಗೆ ಹೇಳಿದ್ದು ಹೀಗೆ ಹೇಳಿದ್ದು, ಅವರು ಯಾವ ಅರ್ಥದಲ್ಲಿ ಹೇಳಿದ್ದು ಅಂತಕ್ಕಂಥ ಗೊಂದಲಗಳು, ಅಥವಾ ಹಾಗಿರ್ಬೋದಾ ಹೀಗಿರ್ಬೋದಾ, ಹತ್ತಾರು ಪ್ರಶ್ನೆಗಳು, ಡೌಟ್ಸ್, ಕನ್ಫ್ಯೂಷನ್ಸ್ ಆ್ಯಂಡ್ ರಾಂಗ್ ನೋಷನ್ಸ್. ಇನ್ನೊಂದು ಅರ್ಥ ಇದೆ ಮೋಹ ಅನ್ನೋದಕ್ಕೆ. ಮೋಹ ಅಂದರೆ ಓವರ್ ಅಟ್ಯಾಚ್ಮೆಂಟ್. ಅದಲ್ಲ ಇಲ್ಲಿ, ಅದು ಮತ್ತೆ ಅದನ್ನು ಇಟ್ಕೊಳ್ಬಹುದು. ನನಗೆ ಇದ್ದ ಮಾನಸಿಕವಾದ ಗೊಂದಲಗಳೆಲ್ಲವೂ ಹೊರಟು ಹೋದವು, ಸ್ವಚ್ಛವಾಯಿತು ಮನಸ್ಸು, ತೊಳೆದಿಟ್ಟಾಗೆ ಕ್ಲೀನು, ಏನು ಸಂಶಯಗಳಿಲ್ಲ. ಈಗ ಮನಸ್ಸಿನ ಗೊಂದಲಗಳೆಲ್ಲ ಹೋದರೆ, ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿಬಿಟ್ರೆ ಏನು ಖುಷಿ ಗೊತ್ತಾ? ಅದನ್ನು ನಾವು ಎಣ್ಣೆ ಅಭ್ಯಕ್ತಮೇವ ಸ್ನಾತಃ ಅಂತ, ಎಣ್ಣೆ ಹಚ್ಚಿಕೊಂಡು ಇದ್ದವರು ಒಮ್ಮೆ ಬಾತ್ರೂಮಿಗೆ ಹೋಗಿ ಸೋಪ್ ಹಾಕಿಯೋ ಅಥವಾ ಸೀಗೆ ಪುಡಿ ಹಾಕಿಯೋ ಮೈಯೆಲ್ಲ ತೊಳೆದು ಸ್ವಚ್ಛ ಆದಾಗ ಏನು ಮೊದಲು ಎಣ್ಣೆ ಮೈಗೆ ಹಚ್ಚಿಕೊಂಡವರಿಗೆ ಸ್ನಾನ ಮಾಡಿ ಹೊರಗೆ ಬಂದಾಗ ಆಗುವ ಫೀಲಿಂಗ್ ಏನು? ಅದೇ ಈ ಡೌಟ್ಸ್ಗಳು ಇದ್ದಂಥ ಮನಸ್ಸು ಅಂತಂದರೆ ಎಣ್ಣೆ ಹಚ್ಚಿಕೊಂಡ ಮೈ ಹಾಗೆ, ಅದನ್ನು ಕಿರಿಕಿರಿ. ಅದು ಆ ಡೌಟ್ಸ್ಗಳೆಲ್ಲ ಪರಿಹಾರ ಆದಾಗ ಮನಸ್ಸು ಒಂದು ಸರ್ತಿ ಒಳಗಿನಿಂದ ಸ್ನಾನ ಮಾಡಿ ಹೊರಗೆ ಬಂದ ಹಾಗೆ. ಸ್ವಚ್ಛತೆಯ ಅನುಭವ ಅದು ಸ್ನಾನ ಮಾಡಿ ಮೈ ತೊಳೆದು ಬಂದಾಗ ಆಗತಕ್ಕಂತಹ ಫೀಲಿಂಗ್ ಆಫ್ ಫ್ರೆಶ್ನೆಸ್ ಅದಿರುತ್ತೆ. ಅಂಥ ಅನುಭವ ಬಂತು ನನಗೆ ಅಂತಾನೆ. ಅದರಿಂದ ಯತ್ವಯೋಕ್ತಂ ವಚಃ, ಆ ಅನುಭವ ಬಂತು. ಆದರೆ ಮೋಹೋಯಂ ವಿಗತೋ ಮಮ, ಹೋಯ್ತು. ಅದರಿಂದ ಆ ಮನಸ್ಸಿನಲ್ಲಿ ಇರತಕ್ಕಂಥ ಅಜ್ಞಾನ, ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ, ಸಂಶಯಗಳು, ಗೊಂದಲಗಳು ಎಲ್ಲ ಹೋದವು. ಆದ್ದರಿಂದ ಒಂದು ದೃಷ್ಟಿಯಿಂದ ಮೋಹೋಯಂ, ಈ ಹೊರಗಿನ ಇರುವ ಮೋಹ, ಅಟ್ಯಾಚ್ಮೆಂಟು ಹೋಯ್ತು ನನಗೆ. ಈ ಪ್ರಪಂಚದ ಮೇಲೆ, ಈ ಸಂಸಾರದ ಬಗ್ಗೆ ಇದ್ದಂಥ ಅಟ್ಯಾಚ್ಮೆಂಟು ಹೋಯಿತು. ಅದು ಎಷ್ಟಿರ್ಬೇಕು ಅಷ್ಟೇ, ಅತಿರೇಕವಾದ ಓವರ್ ಅಟ್ಯಾಚ್ಮೆಂಟ್ ಹೊರಟು ಹೋಯಿತು ನಿನ್ನ ಮಾತು ಕೇಳಿದ ಮೇಲೆ. ಆದರೆ ನಾನು ಬರೀ ಅಧ್ಯಾತ್ಮ ಅಂದರೆ ಏನು? ಭವಾಪ್ಯಯೌಚ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ. ನಾನು ಈ ಜಗತ್ತಿನ ಎಲ್ಲ ಜೀವಜಾತಗಳ ಭವ ಮತ್ತು ಅಪ್ಯಯ, ಭವ ಮತ್ತು ಅಪ್ಯಯ ಅನ್ನೋದಕ್ಕೆ ಬಹಳ ರೋಚಕವಾದಂಥ ಒಂದು ಫಿಲಸಾಫಿಕಲ್ ಮೀನಿಂಗ್ ಉಂಟು. ಬಹಳ ಜನ ಅದನ್ನು ಗಮನಿಸಲ್ಲ. ಭವ ಮತ್ತು ಅಪ್ಯಯ ಅಂದರೆ ಸೃಷ್ಟಿ ಮತ್ತು ಸಂಹಾರ, ಹುಟ್ಟು ಸಾವು ಅಂತ ಎಲ್ಲರೂ
ಅರ್ಥ ಹೇಳ್ತಾರೆ. ಆ ಅರ್ಥ ಹೌದು, ಆದರೆ ಒಂದು ಇನ್ನರ್ ಮೀನಿಂಗ್ ಇದೆ. ವೇದಕಾಲದ ಋಷಿಗಳು ಈ ಶಬ್ದವನ್ನು ಒಂದು ಹೊಸ ಅರ್ಥದಲ್ಲಿ ಬಳಸ್ತಾ ಇದ್ದರು. ಅದನ್ನು ಮರೆತು ಬಿಟ್ಟಿದ್ದಾರೆ ಇವತ್ತಿನ ಸಂಸ್ಕೃತ ಪಂಡಿತರು. ನನಗೆ ಇದೇ ನೋವಾಗೋದು. ಆದರೆ ನಾನು ಹೀಗೆ ಹೇಳ್ತೇನೆ ಅಂತ ಅನೇಕ ಜನ ಸಂಸ್ಕೃತ ಪಂಡಿತರಿಗೂ ನೋವಾಗತ್ತೆ. ಏನು ಮಾಡೋದು? ನನಗೆ ಸಂಸ್ಕೃತ ಪಂಡಿತರು ನೋಡುವ ನೋವಾಗೋದು. ಇವು ಸರಿ ತಿಳ್ಕೊಳ್ಳದೆ ಸಂಸ್ಕೃತಕ್ಕೆ ಅನ್ಯಾಯ ಮಾಡ್ತಾ ಇದ್ದಾವಲ್ಲ ಅಂತ. ನಾನು ಹೀಗೆ ಹೇಳ್ತೇನಲ್ಲ ಅಂತ ಸಂಸ್ಕೃತ ಪಂಡಿತರಿಗೂ ನೋವಾಗುತ್ತೆ. ಈಗ ಅವ್ರು ನಮ್ಮನ್ನೆಲ್ಲ ಟೀಕೆ ಮಾಡೋದು ಅಂದ್ರೆ ಏನು? ಅವರು ಸಂಸ್ಕೃತ ಓದಿ ಅವರಿಗೂ ನನಗೂ ನೋವಾಗುತ್ತೆ, ಅವರ ವರ್ತನೆ ನೋಡಿ ನನಗೂ ನೋವಾಗುತ್ತೆ. ಯಾರ ನೋವು ಸರಿಯೋ ಯಾರ ನೋವು ತಪ್ಪೋ ಗೊತ್ತಿಲ್ಲ. ನಾನು ಇದನ್ನು ದ್ವೇಷದಿಂದ ಹೇಳ್ತಾ ಇಲ್ಲ, ಅಸಹನೆಯಿಂದ ಹೇಳ್ತಾ ಇಲ್ಲ, ನಾನು ನೋವಿನಿಂದ ಹೇಳ್ತಾ ಇರೋದು. ಸಂಸ್ಕೃತ ಪಂಡಿತರನ್ನು ನಾನು ಟೀಕಿಸಿದರೆ ಅದರ ಹಿಂದೆ ಇರುವುದು ಅಗಾಧವಾದ ನೋವು ಹೊರತು ನನಗೆ ಅವರ ಮೇಲೆ ದ್ವೇಷ ಇಲ್ಲ ಅಥವಾ ಅಸಹನೆ ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ. ಯಾಕೆಂದರೆ ನನಗೇನು ಹೊಟ್ಟೆ ಕಿಚ್ಚು? ನನ್ನ ಹತ್ರ ಕಂಪ್ಲೇಂಟ್ ಮಾಡಲಿಕ್ಕೆ ಯಾರೂ ಬರೋಲ್ಲ. ಅದು ನನಗೆ ಯಾರಿಗೋಸ್ಕರ ನಾನು ಹೆದರಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ, ಹೊಟ್ಟೆಗಿಚ್ಚು ಅಲ್ಲ. ಆದರೆ ನೋವಾಗತ್ತೆ ಒಮ್ಮೊಮ್ಮೆ. ಎಂಥ ಒಂದು ಸಂಸ್ಕೃತ ಭಾಷೆಯ ಈ ಸೊಗಸನ್ನು ಕಳ್ಕೊಂಡು ನಾವು ಇಂಥ ಸಂಪತ್ತನ್ನು ಕಳ್ಕೊಂಡು ಆ ಕಳ್ಕೊಂಡಂಥ ಪ್ರಜ್ಞೆ ಕಳ್ಕೊಂಡಿದ್ದೇವೆ ಅಂತ. ಯಾಕೆಂದರೆ ನಾವು ಕಳ್ಕೊಂಡದ್ದು ದುಡ್ಡು ಅಂತ ಗೊತ್ತಾದರೆ ಅದು ಹೋದ ಕೂಡ ತಲೆ ಬಿಸಿ ಆಗುತ್ತೆ. ಅದನ್ನು ಗೊತ್ತಾಗಬೇಕಾದ್ರೆ ನಾವು ಕಳ್ಕೊಂಡದ್ದು ಒಂದು ಮೌಲ್ಯ ಇದ್ದ ವಸ್ತು ಅಂತ. ಎಂಥ ಅಮೂಲ್ಯವಾದ ಸೊತ್ತನ್ನು ಕಳ್ಕೊಂಡೇವು ಅನ್ನೋ ಎಚ್ಚರ ಇಲ್ಲದೆ ಬದುಕ್ತೇವಲ್ಲ ಅನ್ನೋ ನೋವಾಗುವುದು. ಭವ ಮತ್ತು ಅಪ್ಯಯ ಅಥವಾ ಪ್ರಭವಾಪ್ಯಯವು ಹಿ ಭೂತಾನಾಂ ಅಂತ ಉಪನಿಷತ್ನಲ್ಲಿ ಬರುತ್ತೆ. ಅದಕ್ಕೆ ಪ್ರಭವ ಮತ್ತು ಅಪ್ಯಯ ಅಂತಂದರೆ ಸುಖಸ್ಯ ಪ್ರಭವ ದುಃಖಸ್ಯ ಅಪ್ಯಯ ಅಂತ ಪ್ರಾಚೀನ ಋಷಿಗಳ ಅರ್ಥ. ಸುಖ ಮತ್ತು ದುಃಖ ಅಂತ, ದುಃಖ ನಿವೃತ್ತಿ ಅಪ್ಯಯ ಅಂದರೆ. ಭವ ಅಂದರೆ ಸುಖ ಪ್ರಾಪ್ತಿ. ಸದ್ಭಾವ ಆಚಾರ್ಯರು ಅದಕ್ಕೆ ಕೋಶ ಕೂಡ ಕೊಟ್ಟಿದ್ದಾರೆ. ಸದ್ಭಾವವಾಚಕ ಶಬ್ದ ಸರ್ವೇತೆ ಸುಖವಾಚಕ. ಭವ ಅಂದರೆ ಸುಖ, ಅಪ್ಯಯ ಅಂದರೆ ದುಃಖದ ಅಪ್ಯಯ. ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಭವಾಪ್ಯಯೌ ಹಿ ಭೂತಾನಾಂ. ಯಾವ ರೀತಿಯ ನಡೆಯಿಂದ ಸುಖವನ್ನು ಪಡೆಯಬಹುದು, ಯಾವ ರೀತಿಯ ನಡೆಯಿಂದ ನಮ್ಮ ಬದುಕಿನ ದುಃಖದಿಂದ ಪಾರಾಗಬಹುದು ಅನ್ನುವ ಮೂಲ ಸೂತ್ರವನ್ನು ನೀನು ಹೇಳಿದಿ, ನಾನು ಕೇಳಿದೆ ಅಂತಾನೆ. ಭವಾಪ್ಯಯು ಅದಕ್ಕೆ ಪೂರಕವಾಗಿ ಈ ಜಗತ್ತಿನ ಸೃಷ್ಟಿ ಸಂಹಾರ ಅದು ಹೇಳಿದ್ದಾನೆ ಕೃಷ್ಣ. ಅಹಮಾದಿರಿ ಭೂತಾನಾಂ ಮತ್ತ ಸರ್ವಂ ಪ್ರವರ್ತಿ ಇಂಥದ್ದೆಲ್ಲ ಬಂದಿದೆ. ಸೃಷ್ಟಿ ಸ್ರಷ್ಟ ನಾನೇ, ಸಂಹರ್ತ ನಾನೇ, ಅದೆಲ್ಲ ಹೇಳಿದ್ದಾನೆ. ಆದರೆ ಅಷ್ಟೇ ಅಲ್ಲ, ಜಗತ್ತಿನ ಸುಖದ ಮೂಲ, ದುಃಖ ನಿವೃತ್ತಿಯ ಮೂಲ. ಯಾಕೆಂದರೆ ಇದು ಇಡೀ ಫಿಲಾಸಫಿಯ ಉದ್ದೇಶ. ಇದು ಭವಾಪ್ಯಯ ಫಿಲಾಸಫಿಯ ಉದ್ದೇಶ ಏನು ಅಂದರೆ, ಹಿಂದಿನ ಗ್ರಂಥದಲ್ಲೆಲ್ಲ ಶುರು ಮಾಡುವಾಗಲೇ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಬೋಧಿತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ. ಎಲ್ಲರೂ ಅದೇ, ಯಾಕೆಂದರೆ ಬೇರೆ ವಾಕ್ಯ ಬರೀಲಿಕ್ಕೆ ಕೆಲವರಿಗೆ ಬರ್ತಿರ್ಲಿಲ್ಲ, ಅದೇ ವಾಕ್ಯದಿಂದ ಶುರು ಮಾಡೋದು ಎಲ್ಲರೂ. ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾ ಭೂದಿತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ. ವೇದಾಂತ ಇರುವುದು ಯಾಕೆಂದರೆ ನನಗೆ ಸುಖ ಬೇಕು ಅಂತ ಪ್ರತಿಯೊಬ್ಬನಿಗೂ ಅಪೇಕ್ಷೆ, ದುಃಖ ಬೇಡ. ಸುಖ ಬೇಕು ಅಂತ ಮಾತ್ರ ಅಲ್ಲ, ಸುಖ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಇರುತ್ತೆ ಸ್ವಾಮಿ. ಆದರೆ ಒಂದು ಸುಖ ಪಡ್ಬೇಕಾದ್ರೆ 10 ದುಃಖ ಪಡಬೇಕಾಗತ್ತೆ, ಅದು ಬೇಡ. ಅದರಿಂದ ಭವಾಪ್ಯಯ ಇದು ಪ್ರತಿಯೊಬ್ಬನ ಜೀವನದ ಗುರಿ, ಜ್ಞಾನಿಯ ಮಾತ್ರ ಅಲ್ಲ. ಸಮಸ್ತ ಭೂತಾನಾಂ ಜೀವ ಮಾತ್ರದ ಬಯಕೆ ಭವ ಮತ್ತು ಅಪ್ಯಯ. ಭವ ಅಂದರೆ ಆನಂದ ಪ್ರಾಪ್ತಿ, ಅಪ್ಯಯ ಅಂದರೆ ದುಃಖ ನಿವೃತ್ತಿ. ನಾನು ಸುಖವಾಗಿರಬೇಕು, ನನ್ನ ಜೀವನದಲ್ಲಿ ಕಷ್ಟ ಇರಬಾರ್ದು. ಇದು ಎಲ್ಲರೂ ಬಯಸುವುದಿಷ್ಟೇ. ಅವನು ಜ್ಞಾನಿ ಆದರೂ ಅಷ್ಟೇ, ಅಜ್ಞಾನಿ ಆದರೂ ಎಲ್ಲರ ಬಯಕೆ ಇಷ್ಟೇ. ಅವನು ಏನಾದರೂ ಮಾಡಿದರೆ, ಏನನ್ನಾದರೂ ಬಯಸಿದರೆ ಅದರ ಹಿಂದೆ ಇರುವ ಉದ್ದೇಶ ಅದು ಯಾವುದೋ ಒಂದು, ಹೊರಗಿನಿಂದ ಅವನ ಪ್ರವೃತ್ತಿ ಬೇರೆ ಬೇರೆ ಇರಬಹುದು, ಅದರ ಉದ್ದೇಶ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಪ್ರತಿಯೊಂದು ಕ್ರಿಯೆ ಹಿಂದೆ ಇರುವಂಥ ಉದ್ದೇಶ ಎರಡೇ. ಒಂದೋ ಸುಖ ಬೇಕು ಅಂತ, ಒಂದೋ ಇದ್ದ ಕಷ್ಟದ ನಿವೃತ್ತಿಗೋಸ್ಕರ. ಮನುಷ್ಯನ ಪ್ರವೃತ್ತಿಗೆ ಈ ಎರಡೂ ಇಲ್ಲದೆ ಪ್ರವೃತ್ತಿ ಮಾಡುವ ಅಂದರೆ ಭಗವಂತ ಒಬ್ಬನೇ. ಯಾಕೆಂದ್ರೆ ಅವನು ಕ್ರಿಯೆ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಸುಖ ಪ್ರಾಪ್ತಿ ಆಗಲಿಕ್ಕೆ ಅವನು ಇಲ್ಲದೇ ಇದ್ದ ಸುಖ ಎಲ್ಲಿಂದ ಬರಬೇಕು, ದುಃಖ ನಿವೃತ್ತಿ ಆಗಲಿಕ್ಕೆ ಇಲ್ಲದೇ ಇದ್ದ ದುಃಖ ಎಲ್ಲಿ ಇದ್ರೆ ತಾನೇ ನಿವೃತ್ತಿ. ಅದರಿಂದ ದುಃಖ ನಿವೃತ್ತಿಗೋಸ್ಕರವೂ ಅಲ್ಲದೆ, ಸುಖ ಪ್ರಾಪ್ತಿಗೋಸ್ಕರವೂ ಅಲ್ಲದೆ, ಕೇವಲ ಆನಂದೋದ್ರೇಕದಿಂದ ಕೆಲಸ ಮಾಡುವವನು ಭಗವಂತ. ನಮ್ಮ ಎಲ್ಲ ಪ್ರವೃತ್ತಿಗಳು ಸುಖ ಪ್ರಾಪ್ತಿ ಅಥವಾ ದುಃಖ ನಿವೃತ್ತಿಯ ಉದ್ದೇಶದಿಂದ ಇರೋದು. ಒಂದೋ ಇಲ್ಲದ ಸುಖ ಬೇಕು, ಒಂದೋ ಇದ್ದ ದುಃಖ ಹೋಗಬೇಕು. ಈ ಎರಡರಲ್ಲೇ ಒಂದು ನಮ್ಮ ಇಡೀ ಬದುಕಿನ ಹೋರಾಟ ಈ ಎರಡಕ್ಕೋಸ್ಕರ. ಇಲ್ಲದ ಸುಖವನ್ನು ಪಡೆಯುವುದಕ್ಕಾಗಿ, ಇದ್ದ ದುಃಖವನ್ನು ಕಳ್ಕೊಳ್ಳೋದಕ್ಕಾಗಿ. ಕಡೆಗೆ ಕಳ್ಕೊಳ್ಳೋದಕ್ಕಾಗಿ, ಇದ್ದ ದುಃಖವನ್ನು ಕಳ್ಕೊಳ್ಳೋದಕ್ಕಾಗಿ ಹೋಗಿ ಮತ್ತಷ್ಟು ದುಃಖ ಪಡೆಯುವುದು, ಇಲ್ಲದ ಸುಖವನ್ನು ಪಡೆಯಲಿಕ್ಕೆ ಹೋಗಿ ಮತ್ತಷ್ಟು ಕಳ್ಕೊಳ್ಳೋದು, ಹೀಗಾಗತ್ತೆ. ಅದು ಬೇರೆ ವಿಷಯ. ಅದರಿಂದ ಭವಾಪ್ಯಯೌ ಹಿ ಭೂತಾನಾಂ, ಜೀವನದಲ್ಲಿ ಸುಖ ಪಡೆಯುವ ವಿಧಾನ ಏನು, ದುಃಖವನ್ನು ಪರಿಹರಿಸುವ ವಿಧಾನ ಏನು, ಈ ಸಂಗತಿಯನ್ನು ಶ್ರುತವು ವಿಸ್ತರಶೋಮಯ ತುಂಬ ಜನ ಹೇಳಿದ್ದಾರೆ ಶಾಸ್ತ್ರಕಾರರು.
ಸುಖ ಅಂದರೆ ಏನು, ಸುಖ ಪಡೆಯುವುದು ಹಾಗೆ, ದುಃಖ ನಿವೃತ್ತಿ ಹಾಗೆ ಅಂತ. ಆದರೆ ನಾನು ಶ್ರುತವು ವಿಸ್ತರಶೋಮಯ, ಅದರ ಡೀಟೇಲ್ ವಿವರಗಳನ್ನು ನಾನು ನಿನ್ನ ಬಾಯಿಂದಲೇ ಕೇಳಿದೆ ಅಂತ. ಸುಖ ಪ್ರಾಪ್ತಿಯ ಮತ್ತು ದುಃಖ ನಿವೃತ್ತಿಯ ಸಮಗ್ರ ವಿವರಗಳು ವಿತ್ ಆಲ್ ಡೀಟೇಲ್ಸ್. ಮಯಾಶ್ರುತವು, ನಿನ್ನ ಬಾಯಿಯಿಂದ ನಾನು ಕಿವಿಯಾರೆ ಕೇಳಿದೆ, ನೀನು ಹೇಳಿದಿ, ನಾನು ಕೇಳಿದೆ. ತ್ವತ್ತಃ ಕಮಲಪತ್ರಾಕ್ಷಾನ್, ಹೇಳಿದವನು ನಾನು, ಕೇಳಿದವನು ಯಾರು, ನೀನು ಹೇಳಿದ್ದು. ತ್ವತ್ತಃ, ನಿನ್ನಿಂದ ನಾನು ಕಿವಿಯಾರೆ ಕೇಳಿದೆ, ನೀನು ಹೇಳಿದವನು ಎಂಥವನು. ಒಂದು ವಿಶೇಷಣ ಕೊಡ್ತಾನೆ ನೋಡಿ. ಈ ವಿಶೇಷಣ ಬಹಳ ಮಹತ್ವದ್ದಿಲ್ಲಿ. ಕಮಲಪತ್ರಾಕ್ಷ ಅಂತ. ಕಮಲಪತ್ರ, ಕಮಲಪತ್ರದಂತೆ ಕಣ್ಣುಳ್ಳವ ಅಂದರೆ ತಾವರೆಯ ಎಸಳಿನಂತೆ ಕಣ್ಣು. ಇದು ಎಲ್ಲ ಕವಿಗಳು ಪ್ರಯೋಗ ಮಾಡ್ತಾರೆ. ಆದರೆ ಇಲ್ಲಿ ಅರ್ಜುನ ಪ್ರಯೋಗ ಮಾಡುವುದರಲ್ಲಿ ಒಂದು ವಿಶೇಷ ಇದೆ. ಕವಿಗಳು ಸಾಮಾನ್ಯವಾಗಿ ಕಮಲಪತ್ರಾಕ್ಷ ಅಂತ ಗಂಡಸರಿಗೆ ಹೇಳೋಲ್ಲ. ಯಾರಾದರೂ ಮದುವೆ ಆಗದ ಹುಡುಗಿಯರಿದ್ದರೆ ವರ್ಣನೆ ಮಾಡುವಾಗ ಅವ್ರಿಗೆ ಮೊದಲು ನೆನಪಾಗೋದು ಕಮಲಪತ್ರಾಕ್ಷ ಅಂತ. ಆ ಕಣ್ಣು ಇರುತ್ತೋ ಇಲ್ವೋ, ಮೆಳ್ಳೆಗಣ್ಣು ಇದ್ರೂ ಇರ್ಬೋದು, ಹೇಳುವಾಗ ಮಾತ್ರ ಕಮಲಪತ್ರಾಕ್ಷಿ ಅಂತ ಹೇಳ್ತಾರೆ ಅವರು. ಅವ್ರು ಹುಡುಗಿಯನ್ನು ವರ್ಣನೆ ಮಾಡುವ ಹಾಗೆ ಮಾಡಬೇಕು ಅನ್ನೋ ನಿಯಮ. ಅವು ನೋಡಲಿ ಚಂದ ಇರಲಿ ಇಲ್ಲದೇ ಇರಲಿ, ಮೆಳ್ಳೆಗಣ್ಣಿರಲಿ ಬೆಕ್ಕಗಣ್ಣಿರಲಿ, ಏನು ಕಮಲಪತ್ರಾಕ್ಷಿ ಹೇಗಿದ್ದೀಯಾ ಅಂತ ಕೇಳಬೇಕು. ಅದು ಕವಿ ಸಂಪ್ರದಾಯ. ಆದರೆ ಗಂಡಸರಿಗೆ ಸಾಮಾನ್ಯವಾಗಿ ಏನಯ್ಯ ಕಮಲಾಕ್ಷ ಹೇಗಿದ್ದೀಯಾ ಅಂತ ಕೇಳೋಲ್ಲ ಅವರು. ಗಂಡಸರನ್ನು ವರ್ಣನೆ ಮಾಡುವಾಗ ಅದೆಲ್ಲ ಅಲಂಕಾರಗಳು ಸ್ವಲ್ಪ ಕಮ್ಮಿ, ಕವಿಗಳಿಗೆ ಸ್ಫೂರ್ತಿ ಬರೋದಿಲ್ಲ ಗಂಡಸರು ವರ್ಣನೆ ಮಾಡುವಾಗ. ಆದರೆ ಕೃಷ್ಣನನ್ನ ಅರ್ಜುನ ಕಮಲಪತ್ರಾಕ್ಷ ಅಂತ ಯಾಕೆ ಗೊತ್ತಾ? ಇಟ್ ಹ್ಯಾಸ್ ಬ್ಯೂಟಿಫುಲ್ ಮೀನಿಂಗ್ ಅಂತ. ಕವಿಗಳು ಎಷ್ಟೋ ಸಂದರ್ಭದಲ್ಲಿ ಕೇವಲ ವರ್ಣನೆಗೋಸ್ಕರ ವರ್ಣನೆ ಮಾಡ್ತಾರೆ. ವರ್ಣನೆಗೆ ಇನ್ನು ಒಂದು ಪರ್ಪಸ್ ಇರೋದಿಲ್ಲ, ವರ್ಣನೆಗಾಗಿ ವರ್ಣನೆ. ಆದರೆ ವರ್ಣನೆಗಾಗಿ ವರ್ಣನೆ, ವಿಶೇಷಣಕ್ಕಾಗಿ ವಿಶೇಷಣ ಬರೋಲ್ಲ ಗೀತೆಯಲ್ಲಿ. ಅರ್ಜುನ ಕಮಲಪತ್ರಾಕ್ಷ ನೀನು ನನಗೆ ಹೇಳಿದಿ ಅಂದರೆ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡುವಾಗ ಅರ್ಜುನ ಕೃಷ್ಣನನ್ನ ನೋಡ್ತಾ ಇದ್ದ. ಶ್ರದ್ಧೆಯಿಂದ ಕೃಷ್ಣನನ್ನು ನೋಡ್ತಾ ಇದ್ದ. ಆಗ ಅವನು ಅಬ್ಸರ್ವ್ ಮಾಡಿದ ಆಸ್ಪೆಕ್ಟ್ ಅನ್ನು ಹೇಳ್ತಾ ಇದ್ದಾನೆ. ನೀನು ಕಣ್ಣರಳಿ ನನ್ನ ಮೇಲೆ ಅನುಗ್ರಹ ದೃಷ್ಟಿ ಸುರಿಸಿ ಹೇಳಿದೆಯಲ್ಲ ಕೃಷ್ಣ ಅಂತ. ಕಮಲಪತ್ರಾಕ್ಷ ಅಂದರೆ ಅರಳುಗಣ್ಣಿನವ. ಕಣ್ಣು ಅರಳುದು ಯಾವಾಗ? ಪ್ರೀತಿ ಇದ್ರೆ, ಅನುಗ್ರಹ ಮಾಡುವಂಥ ಉದ್ದೇಶ ಇದ್ದರೆ. ಅರಳುಗಣ್ಣು ಇರದೇ ಇದ್ದರೆ ಕಣ್ಣು ಅರಳೋದಿಲ್ಲ. ಸಿಟ್ಟು ಬಂದರೆ ಕಣ್ಣು ಅರಳತ್ತಾ? ಇಲ್ಲ, ಕೆಂಪಾಗತ್ತಷ್ಟೇ. ಅಂದ ಕಮಲಪತ್ರಾಕ್ಷ ಅಂದರೆ ನನ್ನ ಮೇಲೆ ಮದನುಗ್ರಹಾಯ. ಯಾಕೆಂದರೆ ನಿನ್ನ ಕಣ್ಣೇ ಹೇಳ್ತದೆ ನನ್ನ ಮೇಲೆ ಏನು ಅನುಗ್ರಹ. ಆ ಕಣ್ಣಿನಿಂದ ಅನುಗ್ರಹದ ಮಳೆ ಸುರಿತಾ ಇತ್ತು. ಆ ಪ್ರೀತಿಯ ಕಾರುಣ್ಯದ ರಸಧಾರೆ ಆ ಕಣ್ಣಿನ ಅರಳುಗಣ್ಣಿನಿಂದ ನನ್ನ ಮೇಲೆ ಹರಿಸ್ತಾ ಇದೆಯಲ್ಲ, ಅದನ್ನು ನಾನು ಕಣ್ಣಾರೆ ಕಂಡವ. ಇದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಾನು ಯಾವಾಗಲೂ ಹೇಳ್ತೇನೆ ದೃಷ್ಟಾಂತ. ನಮ್ಮ ಗುರುಗಳ ಕಥೆ, ವಿದ್ಯಾಮಾನ್ಯ ತೀರ್ಥರು, ಇದನ್ನೆಲ್ಲ ನಾವು ಕಂಡವರು. ಆ ಅರಳುಗಣ್ಣಿನ ಒಂದು ಗ್ರೇಸ್. ನಾವು ಚೆನ್ನಾಗಿ ಪಾಠ ಕಲಿತರೆ ಈ ಕಣ್ಣರಳಿಸಿ ನೋಡಿಬಿಡುವರು ವಿದ್ಯಾಮಾನ್ಯ ತೀರ್ಥರು. ಆ ಅರುಳುಗಣ್ಣಿನ ನೋಟಕ್ಕೋಸ್ಕರ ನಾವು ಕಾಯ್ತಿದ್ದೆವು. ಒಂದು ಹೀಗೆ ಕಣ್ಣರಳಿಸಿ ನೋಡಿಬಿಟ್ರೆ ಅವತ್ತೆಲ್ಲ ಖುಷಿ. ಏನು ಇವತ್ತು ಗುರುಗಳು ಕಣ್ಣರಳಿಸಿ ನೋಡಿಬಿಟ್ರು ನಮ್ಮನ್ನ. ಅಂಥ ಒಂದು ಅಪೂರ್ವವಾದಂಥ, ಅಂದರೆ ನಮಗೆ ಮಾರ್ಗದರ್ಶನ ಮಾಡತಕ್ಕವರು ಅರುಳುಗಣ್ಣಿನಿಂದ, ತಂದೆ ತಾಯಿ ಗುರುಗಳು ಅರುಳುಗಣ್ಣಿನಿಂದ ನೋಡಿದ್ರು ಅಂದರೆ ಅದು ಜನ್ಮ ಸಾರ್ಥಕ್ಯ. ಅದು ಕೃಷ್ಣ ಅರಳುಗಣ್ಣಿಂದ ನೋಡಿದರೆ ಇಂದ ಅದಕ್ಕಿಂತ ದೊಡ್ಡವ್ರು ಯಾರು ನೋಡ್ಬೇಕ್ರಿ? ಕಣ್ಣರಳಿ ಹೇಳ್ತಾನೆ, ಅರಳುಗಣ್ಣಿನಿಂದ ನೋಡಿದಿ ನನ್ನನ್ನು. ಆ ಪ್ರೀತಿ, ಆ ಕಾರುಣ್ಯ ರಸಧಾರೆ ನನ್ನ ಮೇಲೆ ಹರಿಸಿದೆಯಲ್ಲ, ಇದನ್ನು ಕಣ್ಣಾರೆ ಕಂಡವ ನಾನು. ಅದರಿಂದಲೇ ಪ್ರಾರಂಭದಿಂದಲೇ ಮದನುಗ್ರಹಾಯ ಅನ್ನೋ ಶಬ್ದವನ್ನು ಬಳಸಿದೆ. ನೀನು ನನ್ನ ಮೇಲೆ ಅನುಗ್ರಹ ಮಾಡದೇ ಇರ್ತಿದ್ರೆ ನಿನ್ನ ಕಣ್ಣಿನಲ್ಲಿ ಆ ಅಂಥ ಒಂದು ಕಳೆ, ಕಾರುಣ್ಯದ ಕಳೆ ಇರುತ್ತಿರಲಿಲ್ಲ. ಅದರಿಂದ ಅರಳುಗಣ್ಣು ಸ್ನಾನ ಮಾಡಬೇಕಾದ್ರೆ ಏನು ಹೇಳುದು? ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಸ್ನಾನ ಮಾಡಬೇಕಾಗಿದ್ದರೆ ಪುಂಡರೀಕಾಕ್ಷರ ಸ್ಮರಣೆ ಮಾಡುವಂಥ. ಅದೇನು ಪುಂಡರೀಕಾಕ್ಷ ಅಂತ ಯಾಕೆ ಹೇಳಬೇಕು? ಕೇಶವ ಅಂತ ಹೇಳುವ, ನಾರಾಯಣ ಅಂತ ಹೇಳುವ, ಮಾಧವ ಅಂತ ಹೇಳುವ, ಗೋವಿಂದ ಅಂತ ಹೇಳುವ, ಯಾವುದೂ ಹೇಳ್ಬೋದು. ಪುಂಡರೀಕಾಕ್ಷ ಅಂತ ಹೇಳೋದು ವಿಶೇಷ. ಅದೇನು ದೇವರ ಹೆಸರೇ ಅಲ್ವಾ? ಪುಂಡರೀಕಾಕ್ಷ ಅಂದರೆ ಅದು ಕಮಲಪತ್ರಾಕ್ಷ, ಅರಳುಗಣ್ಣಿನ ದೇವರು. ಅವನು ಕಣ್ಣರಳಿ ನೋಡ್ತಾ ಇದ್ದಾನೆ. ಅವನ ಕಣ್ಣಿನಿಂದ ಕಾರುಣ್ಯದ ರಸ ನನ್ನ ಮೇಲೆ ಹರಿದು ಬರ್ತಾ ಇದೆ. ಅದನ್ನು ನಾನು ಸ್ನಾನ ಮಾಡ್ತಾ ಇದ್ದೇನೆ. ಇನ್ಯಾವ ಸ್ನಾನ ರೀ ಇದಕ್ಕಿಂತ ದೊಡ್ಡದು? ಯಾವ ನೀರಿನಲ್ಲಿ ಸ್ನಾನ ಮಾಡಬೇಕು? ಅದು ಸ್ನಾನ. ಅದಕ್ಕೋಸ್ಕರ ಭಗವಂತನ ಚಿಂತನೆ ಮಾಡುವಾಗ ಒಂದೊಂದು ಅನುಸಂಧಾನಕ್ಕೆ ಒಂದೊಂದು ನಾಮಗಳನ್ನು ಕೊಟ್ಟರು. ಆ ನಾಮದಲ್ಲಿ ನಮ್ಮ ಅನುಸಂಧಾನಕ್ಕೆ ಪೂರಕವಾದಂಥ ಆಸ್ಪೆಕ್ಟ್ ಇದೆ. ಹಾಗೆ ಹೇಳ್ತಾನೆ, ನೀನು ಕಣ್ಣರಳಿ ನೋಡ್ತಾ ಇದ್ದಿ,
ಆ ಕಣ್ಣಿನಿಂದ ನಿನ್ನ ಬಾಯಿಯಿಂದ ಮಾತು ಬಂದರೆ ಅದಕ್ಕಿಂತ ದೊಡ್ಡ ಅನುಗ್ರಹದ ರಸಪೂರ ಕಣ್ಣಿನಿಂದ ಬಂದು ನಾನು ಪಾವನನಾದೆ. ಅದನ್ನು ಕಮಲಪತ್ರಾಕ್ಷ ಅಂತ. ಅದು ಬಹಳ ತಮಾಷೆ ಇದೆ. ಕಮಲಾಕ್ಷ ಅಂತ ಹೇಳಬಹುದಿತ್ತು, ಕಮಲ ಪತ್ರದಂತೆ ಅಂತಂದ್ರು ಒಂದೇ, ಕಮಲಾಕ್ಷ ಅಂದ್ರು ಒಂದೇ. ಆ ಕಣ್ಣು ಪತ್ರ ಅನ್ನೋದು ಒಂದು ಬಹಳ ವಿಶಿಷ್ಟವಾದ ಶಬ್ದ ಇದು. ಇದನ್ನೆಲ್ಲ ಈ ಗೀತೆ ಓದಿದಾಗೆಲ್ಲ ನನಗೆ ಒಂದೊಂದು ಸರ್ತಿ ಓದಿದಾಗಲೂ ಅರೆ ಪ್ರತಿ ಸರ್ತಿ ಓದಿದಾಗಲೂ ಹೊಸತಾಗಿ ತೆರ್ಕೊಳ್ಳುತ್ತಲ್ಲ, ಏನು ವಿಚಿತ್ರ ಇದು. ಒಮ್ಮೆ ಓದಿದರೆ ಹೊಳೆದ ಅರ್ಥಕ್ಕಿಂತ ಮತ್ತೊಮ್ಮೆ ಓದುವಾಗ ಬೇರೆಯಾಗಿಯೇ ತೆರೆಕೊಳ್ಳುತ್ತೆ. ಎಷ್ಟು ಸಾರಿ ತೆರೆಕೊಂಡ್ರೂ ಅದು ಮುಗೀತು ಅಂತ ಅನಿಸುತ್ತೆ. ಆ ಕಣ್ಣು ಪತ್ರ ಅಂತ. ಪತ್ರ ಅಂದರೆ ಎಲೆ, ಕಮಲದೇ ಹೆಸಳು, ಅದಾಯಿತು. ಕಮಲಕಾವು ಬರೀ ಪತ್ರ. ಈ ಕಣ್ಣು ನಿಜವಾಗಿ ಪತ್ರ. ಯಾಕೆಂದರೆ ಪತ್ರ ಅಂದರೆ ಪಾಲಕಾನಪಿ ತ್ರಾಯತೆ ಇತಿ ಪತ್ರ ಅಂತ. ಜಗತ್ತನ್ನು ರಕ್ಷಣೆ ಮಾಡುವವರನ್ನು ಉದ್ಧಾರ ಮಾಡತಕ್ಕ ಕಣ್ಣದು. ಅಂದರೆ ಪಾಲನೆ ಮಾಡ್ತಕ್ಕವರು. ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥ ಪರಮಶಕ್ತಿಗಳನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥ ಕಣ್ಣು, ಸರ್ವರಕ್ಷಕವಾದ ಕಣ್ಣು. ಅದನ್ನು ಅರಳಿ ಕಮಲದ ಹೆಸರಿನಂತೆ ಅರಳಿಸಿ ನನ್ನನ್ನು ನೋಡ್ತಾ ಇದ್ದೀಯಲ್ಲ ಕೃಷ್ಣ, ಆ ಪ್ರೀತಿಯ ಪೂರ ಹರಿಸಿದೆಯಲ್ಲ, ಅದು ಎಂಥ ಅನುಗ್ರಹ. ತ್ವತ್ತಃ ಕಮಲಪತ್ರಾಕ್ಷ. ಆಮೇಲೆ ಅಷ್ಟೇ ಅಲ್ಲ, ಮಾಹಾತ್ಮ್ಯಮಪಿ ಚಾವ್ಯಯಂ. ನೀನು ಬರೇ ಸುಖದ ಪ್ರಾಪ್ತಿ ಹಾಗೆ, ದುಃಖದ ನಿವೃತ್ತಿ ಹಾಗೆ, ಲೋಕದ ಸ್ಥಿತಿಗತಿ ಏನು, ಜೀವ ಅಂದರೆ ಏನು, ಮನಸ್ಸು ಅಂದರೆ ಏನು, ಸೈಕಾಲಜಿ ಅಷ್ಟೇ ಅಲ್ಲ. ಅದಕ್ಕೆ ಎಲ್ಲಕ್ಕೂ ಮೂಲಭೂತವಾಗಿರತಕ್ಕಂಥ ಮಾಹಾತ್ಮ್ಯಂ ಅಪಿ ಚಾವ್ಯಯಂ, ನಿನ್ನ ಮಹಿಮೆಯನ್ನು ಹೇಳಿದ್ದೀನಿ ನನಗೆ. ಈ ಎಲ್ಲ ಸತ್ಯ ಸಂಗತಿಗಳ ಹಿಂದೆ ಇರತಕ್ಕಂಥದ್ದು, ಇದನ್ನೆಲ್ಲವನ್ನು ನಿಯಂತ್ರಿಸ್ತಕ್ಕಂಥ ನಿನ್ನ ಅಗಮ್ಯ ಮಹಿಮೆ, ಅದನ್ನು ಹೇಳಿದಿ. ಯಾಕೆಂದರೆ ಇದೆಲ್ಲ ಹೇಳಿದಿ ನೀನು. ಲೋಕದ ಸ್ಥಿತಿ, ಹುಟ್ಟು ಸಾವು, ಸುಖ ದುಃಖ, ಮನುಷ್ಯನ ಬದುಕು ಎಲ್ಲವೂ ವ್ಯಯ ಅಲ್ವ. ಸಂಪಾದನೆ ಮಾಡಿದ 1ನೇ ತಾರೀಕಿಗೆ ಸಿಗುವ ಸಂಬಳದ ಹಾಗೆ ಅದು 1 ತಿಂಗಳಾಗುವ ಖಾಲಿ ಆಗ್ಬೋದಲ್ಲ, ಮುಂದಿನ ತಿಂಗಳು ಪುನಃ 1ನೇ ತಾರೀಕು ಯಾವಾಗ ಬರೋದು ನೋಡೋದಲ್ವ. ಪರ್ಮನೆಂಟ್ ಸಂಬಳ ಯಾರಾದರೂ ಕೊಟ್ಟದ್ದು ಉಂಟೋ? ಆದರೆ ನಿನ್ನ ಮಹಿಮೆ ಮಾತ್ರ ಅವ್ಯಯ. ಅದು ತಿಂಗಳ ಎಂಡಿಗೆ ಖಾಲಿ ಆಗುವಂಥದ್ದಲ್ಲ. ಅದರ ಚಿಂತನೆ ಮಾಡಿದಾಗ ಮಾತ್ರ ಅನಂತವಾಗಿ ಉಳಿಯುವಂಥ ಸಂಪತ್ತದು. ಆ ಜ್ಞಾನ, ಆ ಮಾಹಾತ್ಮ್ಯದ ಜ್ಞಾನ, ಅದು ಮಾತ್ರ ನಮ್ಮನ್ನು ಖಾಯಮಾಗಿ ಸಂಪತ್ತಾಗಿ ನಮ್ಮಲ್ಲಿ ಉಳಿಯುವಂಥದ್ದು. ಯಾಕೆಂದರೆ ಮಾಹಾತ್ಮ್ಯಕ್ಕೂ ಅಳಿವಿಲ್ಲ. ಮಾಹಾತ್ಮ್ಯಂ ಅಪಿಚ ಅವ್ಯಯಂ. ನಿನ್ನೆ ಉಪನಿಷತ್ತಿನ ಅರ್ಥ ವಿವರಣೆ ಮಾಡುವಾಗ ನಾನು ಚಕಾರಕ್ಕೆ ಕೊಟ್ಟ ಅರ್ಥಗಳನ್ನು ಮೆಚ್ಚಿ ಕೆಲವರು ಮಾತಾಡಿದರು. ಇಲ್ಲಿ ನೋಡಿ, ಅಪಿಚ, ಅಪಿ ಅಂತಿದೆ, ಚ ಅಂತಿದೆ. ಅಪಿ ಅಂದ್ರೂ ಅದೇ ಅರ್ಥ, ಚ ಅಂದ್ರೂ ಅದೇ ಅರ್ಥ. ಮಾಹಾತ್ಮ್ಯಂ ಅಪಿಚ, ಮಹಾತ್ಮ್ಯವೂ ಕೂಡ ಹೇಳಿಬಿಟ್ಟು ಮುಂದೆ ಹೋಗಿಬಿಡ್ತಾರೆ ಯಾರು. ಅದು ಅಪಿ ಅಂದ್ರೆ ಏನು, ಚ ಅಂದ್ರೆ ಹಾಗೆಲ್ಲ ಕೇಳಬಾರ್ದು. ಮಹಾತ್ಮ್ಯವೂ ಅಪಿ ಚ, ಮಹಾತ್ಮ್ಯವೂ ಕೂಡ. ನಾವು ಹೇಳಿದಿಲ್ಲ ಮಹಾತ್ಮ್ಯವೂ ಕೂಡ. ಊ ಅನ್ನೋದು ಅಪಿ, ಕೂಡ ಅನ್ನೋದು ಚ ಆಗೋಯ್ತಲ್ಲ. ಮಹಾತ್ಮ್ಯ ಕೂಡ ಅಲ್ಲ, ಮಹಾತ್ಮ್ಯವೂ ಕೂಡ. 2 ಸಮುಚ್ಚಯ ಕನ್ನಡದಲ್ಲಿ ಹೇಳೋದಿಲ್ಲ, ಹಾಗೇ ಅಪಿಚ. ಹೌದು, ಕಾವ್ಯಗಳಲ್ಲಿ ಅದೇ ಅರ್ಥ ಇಲ್ಲ. ಅಪಿಚ ಅನ್ನೋದಕ್ಕೂ, ಚ ಅನ್ನೋದಕ್ಕೂ, ಅಪಿ ಅನ್ನೋದಕ್ಕೂ, ಅಪಿಚ ಸಮಸ್ತಕ್ಕೂ ಒಂದೇ ಅರ್ಥ. ತಥಾ ಅನ್ನೋದಕ್ಕೂ, ತಥಾ ಚ ಅನ್ನೋದಕ್ಕೂ, ತಥೈವ ಅನ್ನೋದಕ್ಕೂ, ತಥೈವ ಚ ಅನ್ನೋದಕ್ಕೂ ಒಂದೇ ಅರ್ಥ. ಆದರೆ ಅದನ್ನು ನೀವು ಬೇರೆ ಬೇರೆಯಾಗಿ ನೋಡಿದರೆ ಬೇರೆ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳುತ್ತೆ. ನೀನು ಬರೇ ಹೊರಗಿನ ಲೌಕಿಕವಾಗಿರ್ತಕ್ಕ ಅರಿವನ್ನು ಕೊಟ್ಟದ್ದಲ್ಲ, ಮಾಹಾತ್ಮ್ಯಮಪಿ. ಯಾಕೆಂದರೆ ಅದೆಲ್ಲ ಹೊರಗಿನದ್ದು ನೀನು ಎಷ್ಟೇ ವಿವರ ಕೊಟ್ಟರೂ ಅದು ಕ್ಷಣಿಕ, ನಶ್ವರ, ವ್ಯಯ. ಇದು ಅವ್ಯಯವಾಗಿರತಕ್ಕಂಥ. ಆದ್ದರಿಂದಲೇ ಇಲ್ಲಿ ಮತ್ತೆ ಅಪಿ ಅನ್ನೋದು ಸಮುಚ್ಛಾಯಕ, ಚಕಾರ ಅನ್ನೋದು ದೌರ್ಲಭ್ಯವಾಚಕ ಮತ್ತು ಆಧಿಕ್ಯವಾಚಕ. ಚಕಾರಕ್ಕೆ 2 ಅರ್ಥ ಇದೆ. ಚಕಾರಕ್ಕೆ ಒಂದು ಆಧಿಕ್ಯವಾಚಕ ಮತ್ತೆ ನ್ಯೂನತ್ವವಾಚಕ, 2 ಅರ್ಥವೂ ಇದೆ. ಒಂದು ವಸ್ತುವನ್ನು ತಿರಸ್ಕಾರ ಮಾಡಬೇಕಾದರೆ ತಚ್ಚ ಕಥ್ಯತೆ, ಅದನ್ನೂ ಹೇಳುವುದಾ ಅಂದರೆ ತಿರಸ್ಕಾರ. ಅಲ್ಲಿ ಅದನ್ನೂ ಹೇಳೋದ ಮರೆ ನೀನು ಅಂದರೆ ಅದು ಹೇಳಲಿಕ್ಕೆ ನಾಲಾಯಕು ಅಂತ ಅರ್ಥ ಅಲ್ವಾ. ಇದು ಚಕಾರದ ಅರ್ಥ. ಆಮೇಲೆ ಭಗವನ್ ಮಾಹಾತ್ಮ್ಯಂಚ ಕಥ್ಯತಾಂ, ಅಲ್ಲಿ ಅಧಿಕ್ಯ ವಾಚಕ. ಭಗವಂತನ ಮಹಿಮೆಯನ್ನು ಹೇಳ್ರಪ್ಪ, ಅಲ್ಲಿ ಅದನ್ನು ಸಸಾರ ಅಲ್ಲ, ಮಾಹಾತ್ಮ್ಯ ವಾಚಕ. ಸೊ ಚಕಾರಕ್ಕೆ ಕೆಲವೊಮ್ಮೆ ಅಧಿಕ್ಯ ವಾಚಕ, ಕೆಲವೊಮ್ಮೆ ನ್ಯೂನತ್ವ ವಾಚಕ, ಕೆಲವೊಮ್ಮೆ ದೌರ್ಲಭ್ಯ ವಾಚಕ. ಇಲ್ಲಿ ದೌರ್ಲಭ್ಯ ಮತ್ತು ಆಧಿಕ್ಯ. ಮಾಹಾತ್ಮ್ಯಮಪಿ ಚ, ಅತ್ಯದ್ಭುತವಾದ, ಅತ್ಯಪೂರ್ವವಾದ, ಅತಿ ದುರ್ಲಭವಾದ ಭಗವಂತನ ಮಹಿಮೆಯನ್ನು ಹೇಳಿದೆ. ಮಹಾತ್ಮ್ಯಮಪಿ ಚ ವ್ಯಯಂ ಏವಮೇತದ್ ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ಏವಮೇತದ್. ನೀನು ಹೇಳಿದ್ದೆಲ್ಲವೂ ಹೌದು, ನನಗೆ ಅದರಲ್ಲಿ ಸಂಶಯವೇ ಇಲ್ಲ. ಸೊ ಆ ಸಾಹಿತಿಗಳ ಪ್ರಶ್ನೆ ಹೋಯ್ತು. ಈಗ ಅವನಿಗೆ ಸಂಶಯದಿಂದ ವಿಶ್ವರೂಪ ತೋರಿಸು ಅಂತ ಹೇಳಿದ್ದಾರೆ. ಏವಮೇತದ್, ಏತದ್ ಏವಂ, ಇದು ಹೀಗೆಯೇ ನೀನು ಹೇಳಿದ್ದಲ್ಲಿ ನನಗೆ ಏನೇನೂ ಸಂಶಯ ಇಲ್ಲ. ಯಥಾ ತ್ವಂ ಆಥ
ನೀನು ಹೇಗೆ ಹೇಳಿದೆಯೋ ಏವಮೇದು ಅದು ಹಾಗೆಯೇ ಇದೆ, ಅದರಲ್ಲಿ ನನಗೇನೇನೂ ಸಂಶಯ ಇಲ್ಲ. ಮತ್ತೆ ನೀನು ಯಾಕೆಂದರೆ ನೀನು ಹೇಳಿದವನು ಯಾರು? ಪರಮೇಶ್ವರ, ಮುಂದೆ ಪುರುಷೋತ್ತಮ, ಅದರ ಮುಂದೆ ಪ್ರಭೋ ಅಂತೆಲ್ಲ ಶಬ್ದಗಳನ್ನು ಬಳಸ್ತಾನೆ. ನೀನು ಪರಮೇಶ್ವರ, ಜಗತ್ತಿನ ಈ ನಿಯಂತ್ರಣ ಮಾಡತಕ್ಕವರು ಎಲ್ಲರೂ ಈಶರು ಅಂತ ಹೇಳ್ತೀವಿ. ಈಶಾ ಅಂದರೆ ಜಗತ್ತನ್ನು ನಿಯಂತ್ರಣ ಮಾಡಬಲ್ಲ ಒಡೆತನ ಇರುವವರು, ಒಡೆಯರು ಅಂತ ಹೇಳ್ತೇವಲ್ಲ ನಾವು. ಒಡೆಯರು, ಹೌದು ಒಡೆಯ ಅಂತ ಹೇಳ್ತೀವಿ. ಒಡೆಯ ಅಂದರೆ ಸಂಸ್ಥೆ ಈಶಾ, ಒಡೆಯರಿಗೂ ಕೂಡ ನಿಯಂತ್ರಣ ಮಾಡತಕ್ಕವರು ಅವರು ಈಶ್ವರ. ಈಗ ಈಶಾ ಅನ್ನುವುದನ್ನು ನಾವು ಲೋಕದಲ್ಲಿ ಕೂಡ ಪೃಥ್ವೀಶಃ ಜಗದಿ, ಅವನು ಪೃಥ್ವೀಶಃ, ಭೂಮೀಶಃ ಅಂದರೆ ಭೂಮಿ ನರೇಶಃ. ಈಶ್ವರ ಶಬ್ದ ಬಳಸ್ತಾರೆ ಕಮ್ಮಿ. ನರೇಶಃ ಅಂದರೆ ಜನರ ಒಡೆಯ, ರಾಜ ಅಂತ ಅರ್ಥ, ಕಿಂಗ್ ಅಂತ ಅರ್ಥ. ಪೃಥ್ವೀಶಃ ಭೂಮಿಯ ಒಡೆಯ, ಭೂಮಿಯ ರಾಜ. ಪೃಥ್ವೀಶ್ವರ ನರೇಶ್ವರ ಅಂತ ಪ್ರಯೋಗ ಮಾಡೋದು ಅಷ್ಟು ಪ್ರಶಸ್ತ ಅಲ್ಲ. ಅಂಥ ರಾಜರುಗಳಿಗೂ ನಿಯಾಮಕರಾಗಿರ್ತಕ್ಕಂಥ ದೇವತಾ ಶಕ್ತಿಗಳಿಗೆ ಈಶ್ವರ ಶಕ್ತಿ ಅಂತ ಹೇಳೋದು. ಮನುಷ್ಯರು ಈಶರಾದರೆ ದೇವತೆಗಳು ಈಶ್ವರರು, ಈಶರಿಗಿಂತ ವರರು, ಶ್ರೇಷ್ಠರಾದವರು. ಈಶರನ್ನು ನೇಮಿಸುವವರು ಈಶ್ವರರು. ಆ ಈಶ್ವರರಿಗೂ ಹಿರಿಯನಾದವ ಪರಮ, ಅವನು ಪರಮೇಶ್ವರ. ಈಶ್ವರರು ಯಾರು? ಅವರು ಬ್ರಹ್ಮಾದಿ ದೇವತೆಗಳು. ಈಶರು ಅಂದರೆ ನಮಗಿಂತ ದೊಡ್ಡವರೆಲ್ಲ ನಮಗೆ ಈಶರು, ಆದರೆ ಈಶ್ವರರು ಅಂದರೆ ಬ್ರಹ್ಮಾದಿ ದೇವತೆಗಳು. ಅವರಿಗೂ ನಿಯಾಮಕನಾಗಿದ್ದವ ಪರಮೇಶ್ವರ. ಅದನ್ನ ಪರಮೇಶ್ವರ ಅಂತಂದರೆ ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡ ಒಂದು ಶಕ್ತಿಯೇ ಇಲ್ಲ. ಯಾವುದು? ಆಮ್ನಿಪೊಟೆಂಟ್ ಅಂತ ನಾವು ಹೇಳ್ತೇವಲ್ಲ, ಆತ ಸರ್ವಸಮರ್ಥ. ಮತ್ತೆ ನೀನು ಹೇಳಿದ ಮೇಲೆ ಅದರ ಮೇಲೆ ಸಂಶಯ ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ನಿನಕ್ಕಿಂತ ಹೆಚ್ಚು ಸಾಮರ್ಥ್ಯವುಳ್ಳವ ಒಬ್ಬ ಹೇಳುವ ಸಿಗಲಿಕ್ಕಿಲ್ಲ. ಎಲ್ಲ ವಿಷಯದಲ್ಲೂ ಕೂಡ ಸಾರ್ವಜ್ಞ ಸಾಮರ್ಥ್ಯ, ಎಲ್ಲವೂ ಅತಿಶಯವಾದ ಅನಂತವಾದ ಜ್ಞಾನ ಸ್ವರೂಪ ನೀನು. ಅದರಿಂದ ಏವಮೇತದ್ ಯಥಾರ್ಥತ್ವಂ, ನನಗೆ ಅದರಲ್ಲಿ ಸಂಶಯ ಇಲ್ಲ. ಆದರೆ ನನಗೆ ಸಂಶಯ ಇಲ್ಲ, ಸಂಶಯದಿಂದ ಕೇಳುವುದಲ್ಲ. ಆದರೆ ಸಂಶಯ ಪರಿಹಾರ ಆಯಿತು, ಆಸೆ ಪರಿಹಾರ ಆಗಲಿಲ್ಲ. ಆಸೆ ಏನು? ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ನನಗೆ ನಿನ್ನನ್ನು ಕೇಳಿದ ಮೇಲೆ ಆ ಕೇಳಿರ್ತಕ್ಕ ಅದ್ಭುತವನ್ನು ಕಾಣಬೇಕು ಅನ್ನೋ ಆಸೆ. ದಯವಿಟ್ಟು ನಾನು ಯೋಗ್ಯನಾಗಿದ್ದರೆ ನಿನ್ನನ್ನು ಕಾಣುವ ಶಕ್ತಿ ನನಗೆ ಇರುವುದು ಹೌದಾದರೆ, ಶಕ್ತಿ ಇರುವುದು ಹೌದಾದರೆ ಅಂತೂ ಹೇಳಬಾರ್ದು. ಯಾಕೆಂದರೆ ಶಕ್ತಿ ಇಲ್ಲದೇ ಇದ್ದವನಿಗೂ ತೋರಿಸುವ ಶಕ್ತಿ ನಿನಗಿದೆ. ಅದನ್ನು ನನಗೆ ಶಕ್ತಿ ಇದ್ದರೆ ತೋರಿಸು ಅಂತ ಹೇಳಿದರೆ ಅದು ಒಂದು ರೀತಿಯಿಂದ ನಿನಗೆ ಅವಮಾನ ಮಾಡಿದ ಹಾಗೆ ಅಂತ. ನನಗೆ ಶಕ್ತಿ ಇದ್ದರೆ ತೋರಿಸು ಅಂದರೆ, ನನಗೆ ಶಕ್ತಿ ಇಲ್ಲದೇ ಇದ್ದರೆ ಶಕ್ತಿ ಕೊಟ್ಟು ತೋರಿಸು. ನೀನು ನನಗೆ ಶಕ್ತಿ ಇಲ್ಲದೇ ಇದ್ರೂ ತೋರಿಸಿಕೊಳ್ಳುವ ಶಕ್ತಿ ನಿನಗಿದೆ. ನೀನು ಸರ್ವಶಕ್ತ, ಅದಕ್ಕೆ ನಿನ್ನನ್ನು ಪರಮೇಶ್ವರ ಅಂತ ಕರೆದದ್ದು. ಯು ಆರ್ ಆಮ್ನಿಪೊಟೆಂಟ್, ಸರ್ವಸಮರ್ಥ. ನನಗೆ ನಿನ್ನನ್ನು ನೋಡಬೇಕು ಅಂತ ಆಸೆ ಉಂಟು. ಕಮಲಪತ್ರಾಕ್ಷ, ನೀನು ಅಷ್ಟು ಪ್ರೀತಿಯಿಂದ ಅಷ್ಟು ಅನುಗ್ರಹದಿಂದ ನನ್ನನ್ನು ನೋಡ್ತಾ ಇರುವುದು ನೋಡಿದರೆ ನಾನು ಹೇಳಿದ್ದನ್ನು ಈಡೇರಿಸ್ತೀಯ, ನನ್ನ ಮಾತನ್ನು ಇರೋಲ್ಲ ನೀನು, ನನ್ನ ಆಸೆ ಈಡೇರಿತೀಯ ಅನ್ನೋ ಆಸೆಯಿಂದಲೇ ನಿನ್ನ ಕಣ್ಣು ನೋಡಿದರೆ ಭರವಸೆ ಇದೆ. ಆ ಕಣ್ಣಿನಲ್ಲಿ ಏನು ಬೇಕು ನಿನಗೆ ಕೊಡ್ತೇನೆ ಅನ್ನುವ ಭರವಸೆ ಆ ಕಣ್ಣಿನಲ್ಲಿದೆ. ಭಗವಂತ, ನನಗೆ ಏನು ಬೇಕು? ಒಂದು ಬೇಕು, ಏನು? ನೀನು ಬೇಕು. ಇಷ್ಟರವರೆಗೆ ನಿನ್ನ ಮಾತು ಬೇಕು, ಈಗ ನಿನ್ನ ಮಾತು ಸಾಕು, ನೀನು ಬೇಕು. ನಿನ್ನ ನಿಜವಾದ ರೂಪವನ್ನು ನಾನು ನೋಡಬೇಕು. ಯಾಕೆ ಈ ಅಧ್ಯಾಯ ಇರುವುದೇ ಮದನುಗ್ರಹ ಅಂದರೆ ಜ್ಞಾನಿಗಳ ಅನುಗ್ರಹಕ್ಕೋಸ್ಕರ ಅಂತ ಹೇಳಿದೆ. ಅರ್ಥ ಏನು ಅಂದರೆ, ಸಮಸ್ತ ಜ್ಞಾನಿಗಳು ಭಗವಂತನನ್ನು ಉಪಾಸನೆ ಮಾಡುವಾಗ ಹೇಗೆ ಚಿಂತನೆ ಮಾಡಬೇಕು ಅನ್ನುವುದೇ ಇದು ಉಪಾಸನಾಧ್ಯಾಯ. ಇಡೀ ಭಗವಂತನನ್ನ ಧ್ಯಾನದಲ್ಲಿ ಹೇಗೆ ನಾವು ಕಾಣಬೇಕು, ಆ ಚಿಂತನೆ ಹೇಗೆ ಮಾಡಬೇಕು ಅನ್ನೋದರ ಗೈಡೆನ್ಸ್ ಕೊಡ್ತಕ್ಕಂಥದ್ದು. ಬೇರೆ ಬೇರೆ ವಿಧದಿಂದ ಚಿಂತನೆ ಮಾಡುವವರಿಗೆ ಬೇರೆ ಬೇರೆ ರೀತಿಯ ಮಾರ್ಗದರ್ಶನ ಕೊಡ್ತಾನೆ. ಭಗವಂತನ ಅನಂತ ರೂಪಗಳ ವಿಚಿತ್ರ ಚಿಂತನೆ ಇದು ಧ್ಯಾನಕ್ಕೆ ಒಳಗೆ ಹೋಗುವುದಕ್ಕೆ ಬೇಕಾದಂಥ ಗೈಡೆನ್ಸ್. ಹೇಗೆ ಧ್ಯಾನ ಮಾಡಬೇಕು ಕಣ್ಮುಚ್ಚಿ ಕೂತ್ಕೊಂಡು. ಅದರಿಂದ ಇವನು ಹೇಳ್ತಾನೆ, ನನಗೆ ನಿನ್ನನ್ನು ನೋಡಬೇಕು. ಈ ಕಣ್ಣಿನಿಂದ ಅಲ್ಲ, ಅವನು ಹೇಳುದು, ನಾನು ಯಾವುದನ್ನು ಕಿವಿಯಿಂದ ಕೇಳಿದೆ ಅದನ್ನು ಒಳಗಣ್ಣಿನಿಂದ ನೋಡಿ ಸಂತೋಷ ಪಡಬೇಕು, ಅದನ್ನು ಅನುಭವಿಸಬೇಕು. ಯಾವಾಗಲೂ ಅನುಭವ ದಟ್ಟವಾಗುವುದು ಕಿವಿಯಾರೆ ಕೇಳಿದಾಗಲ್ಲ, ಕಣ್ಣಾರೆ ಕಂಡಾಗ. ಆ ದಟ್ಟವಾದ ಅನುಭವ ನನಗೆ ಕೊಡುವಂತ ಕೃಷ್ಣ ಹತ್ತಿರ ಪ್ರಾರ್ಥನೆ ಮಾಡ್ತಾನೆ. ಅದರ ಮುಂದಿನ ಬೆಳವಣಿಗೆಯನ್ನು ನಾವು ನಾಳೆ ಸಂಜೆ ಸೇರಿದಾಗ ನೋಡೋಣ.
ಬಹಳ ಸುಂದರವಾದಂಥ ಒಂದು ಅನುಭೂತಿಗಳ ಸರಮಾಲೆ ಇದು. ಭಗವದ್ಗೀತೆ ಅಂದರೆ ಒಂದು ಶಬ್ದ ಹಿಡ್ಕೊಂಡು ಒಂದು ದಿವಸ ಅದನ್ನೇ ಯೋಚನೆ ಮಾಡ್ತಾ ಕೊಡಬೇಕು. ಇಡೀ ಶ್ಲೋಕ ಅಲ್ಲ, ಸ್ವಾರಸ್ಯ ಹೊರಟೋಗ್ಬಿಡುತ್ತೆ. ಒಂದು ಶಬ್ದ ಅದರಲ್ಲಿ ಮುಳುಗಿ ಬಿಡಬೇಕು. ಆನಂದವಾದಂಥ ಒಂದು ಸ್ಥಿತಿಗೆ ಅದು ನಮ್ಮನ್ನು ಕೊಂಡೊಯ್ಯುತ್ತೆ. ಅದೇ ಭವಾಪ್ಯಯ. ಅಂಥ ಭಗವದ್ಗೀತೆಯನ್ನು ಇವತ್ತು ಮತ್ತೆ 11ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದ್ದೇವೆ. ದ್ವಿತೀಯ ವಿಘ್ನ ಆಗದ ಹಾಗೆ ನಾಳೆ ಒಂದು ದಿವಸ ಇದೆ, ಮುಂದೆ ಯಾವತ್ತು ಗೊತ್ತಿಲ್ಲ. ನಾಡಿದ್ದು ಸ್ವಲ್ಪ ಪ್ರಾಯ ಹೇಳಲಿಕ್ಕೆ ಸಾಧ್ಯ ಆಗಬಹುದು.